ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇವೆ. ಈ ಕ್ಷೇತ್ರದ ನಾಯಕರು ಯಾವೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ ಇವೆಲ್ಲದರ ಬಗ್ಗೆನೂ ಕೂಡ ಅವ್ರ ಹತ್ರ ಮಾತನಾಡ್ತಾ ಹೋಗೋಣ. ಹೆಂಗಿದೆ ಮಾರ್ಕೆಟ್? ಅಭಿವೃದ್ಧಿ ಇಲ್ಲ ಸರ್. ನಮ್ಮ ಏರಿಯಾಗೆ ರೋಡೇ ಚೆನ್ನಾಗಿಲ್ಲ. ಇಲ್ಲಿ ಕೂತ್ಕೊಳ್ಳೋಕು ಬಿಡಲ್ಲ, ವ್ಯಾಪಾರ ಮಾಡಕ್ಕೆ ಬಿಡಲ್ಲ. ಪೊಲೀಸರು ಹತ್ತಾರೆ, ಬೀದಿಗೆ ಹಾಕ್ಬಿಡ್ತಾರೆ. ಬಡವರ್ಗೆ ಏನ್ ಸಿಗ್ತೈತೆ? ಏನು ಸಿಗ್ತಾ ಇಲ್ಲ. ಸರ್ಕಾರ ಕಣ್ಮುಚ್ಕೊಂಡಿದೆ. ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದೇವೆತ್ತ. ಇವತ್ತು ನಾವು ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇವೆ. ಈ ಒಂದು ಕ್ಷೇತ್ರವನ್ನು ಭೈರತಿ ಬಸವರಾಜ್ ಪ್ರತಿನಿಧಿಸುತ್ತಿದ್ದಾರೆ. ಇಲ್ಲಿನ ಕ್ಷೇತ್ರದ ಜನರನ್ನ ನಾವು ಮಾತಾಡ್ಸ್ಕೊಂತ ಹೇಳಿ ಬಂದಿರೋದು. ಜನರು ಏನಂತಾರೆ ಅಭಿವೃದ್ಧಿ ಬಗ್ಗೆ ಆಗಿರ್ಬೋದು, ಅಥವಾ ಈ ಕ್ಷೇತ್ರದ ನಾಯಕರು ಯಾವೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ, ಎಷ್ಟೆಲ್ಲ ಒಳ್ಳೇದು ಮಾಡಿದ್ದಾರೆ, ಏನೆಲ್ಲ ಕೆಟ್ಟದ್ದು ಮಾಡಿದ್ದಾರೆ, ಗ್ಯಾರಂಟಿ ಯೋಜನೆಗಳು ಎಷ್ಟು ಸಫಲ ಆಗಿವೆ, ಎಷ್ಟು ವಿಫಲ ಆಗಿವೆ, ಇವೆಲ್ಲದರ ಬಗ್ಗೆನೂ ಕೂಡ ಅವ್ರ ಹತ್ರ ಮಾತನಾಡ್ತಾ ಹೋಗೋಣ. ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಏನು ನಿಮ್ಮ ಹೆಸರು? ಯಾಕೆ ಹೇಳಿ? ಅಲ್ಲ, ನೀವೇನು ಅಫಿಷಿಯಲ್ಲ ಅಥವಾ ಏನು ಕೆಲಸ ವರ್ಕರ್? ಹೋಗಿ ಅಲ್ಲಲ್ಲ, ಹಿಂಗೆ ಮಾತಾಡ್ಸೋಣ ಅಂತ ನಿಮ್ಮ ಕ್ಷೇತ್ರದ ಬಗ್ಗೆ. ಇಷ್ಟ ಇಲ್ಲ, ಹೋಗಿ. ಅಣ್ಣ ನಮಸ್ಕಾರ. ನಮಸ್ಕಾರ. ಏನು ನಿಮ್ಮ ಹೆಸರು? ಚಪ್ಪಲ್ನಾ ಅಂತೆ. ಚಪ್ಪಲ್ನಾ? ಓ, ನಮಗೆ ತೆಲುಗು ಸವಾಸ ಆಗೋಯ್ತಲ್ಲಪ್ಪ. ತೆಲುಗುವಾ? ಕನ್ನಡ? ಕನ್ನಡ ಬೇರೆಂಟಿ? ಏಕರಮುದ್. ಓಕೆ ಬಿಡಿ, ನಮಗೆ ಕನ್ನಡ ಬೇಕು, ಕನ್ನಡ. ಸರ್ ನಮಸ್ಕಾರ. ಸರ್ ಏನು ನಿಮ್ಮ ಹೆಸರು? ಚಂದ್ರಶೇಖರ್ ಅಂತ. ಚಂದ್ರಶೇಖರ್ ಅವರೇ, ಕೆಆರ್ಪುರಮಲ್ಲಿ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? 7 ವರ್ಷದಿಂದ. ಯಾರು ನಿಮ್ಮ ಎಮ್ ಆಮೇಲೆ ಬಸವರಾಜ್. ಹೆಂಗೆ ಭೈರತಿ ಬಸವರಾಜು? ಪರವಾಗಿಲ್ಲ. ಈ ಪರವಾಗಿಲ್ಲ ಅಂದ್ರೆ ಹೆಂಗೆ? ಪರವಾಗಿಲ್ಲ ಅಂತಂದ್ರೆ ನಮಗೆ ಅಷ್ಟೊಂದು ಪರಿಚಯ ಇಲ್ಲ, ಅವ್ರ ಬಗ್ಗೆ ಗೊತ್ತಿಲ್ಲ. ಏನ ತಡ್ರಿ ಒಂದು ನಿಮಿಷ. ಅವರು ಇಲ್ಲಿ MLA ಆಗಿರೋ ಇದರಿಂದ ಮಾರ್ಕೆಟು ಇನ್ನೊಂದು ಮತ್ತೊಂದು ಅವರು ಹ್ಯಾಂಡ್ ಓವರಲ್ಲಿ ಪರವಾಗಿಲ್ಲ. ನೀವು ಮನೆ ಎಲ್ಲ ಕೆಆರ್ಪುರಮಲ್ಲೇ ಇರೋದಾ? ಮನೆ ಎಲ್ಲ ಬಾಡಿಗೆಗಿರೋದು. ಅದೇ, ಹೆಂಗಿದೆ ಕೆಆರ್ಪುರಂ? ಅಭಿವೃದ್ಧಿ ಆಗಿದೆಯಾ? ಪರವಾಗಿಲ್ಲ ಆಗಿದೆ. ಅಭಿವೃದ್ಧಿ ಎಲ್ಲ ಚೆನ್ನಾಗಿದೆಯಾ? ಏನು ಸಮಸ್ಯೆ ಇಲ್ವಾ? ಸಮಸ್ಯೆ ಏನು ಪ್ರಾಬ್ಲಮ್ಸ್ ಇಲ್ವಾ? ಇಲ್ಲ. ಹೌದಾ? ಏನ್ರಿ ನಿಮ್ಮ ಹೆಸರು? ಬಸವರಾಜ್. ಏನು ನಿಮ್ಮ ಪ್ರಾಬ್ಲಮ್ಮು? ನಮ್ದು ಏನು ಪ್ರಾಬ್ಲಮ್ ಇಲ್ಲ, ನಾವು ಇಲ್ಲೇ ಮಾರ್ಕೆಟಲ್ಲೇ ಕೆಲಸ ಮಾಡೋದು. ಹೌದಾ? ಎಷ್ಟು ವರ್ಷದಿಂದ? ಅಮ್ಮ ಬಂದ್ರೆ ಒಂದು 25 ವರ್ಷದಿಂದ. ಕೆಆರ್ಪುರಂ ಮಾರ್ಕೆಟ್ ಅಂದ್ರೆ ಬೆಂಗಳೂರಲ್ಲಿ ಫೇಮಸ್ಸು. ಪ್ರೇಮಸ್ ಅಲ್ವಾ? ಪ್ರೇಮಸ್ಸು. ನಿಮ್ಮ ಹೆಸರು ಏನಂದ್ರೆ? ಬಸವರಾಜ್. ಓಹೋ, ನಿಮ್ಮ MLA ಹೆಸರು ಹೆಂಗೆ? MLA MLA ಅಂದ್ರೆ ಅಲ್ಲಾಡ, MLA ಅಂದ್ರೆ ಹೆಂಗಂದ್ರೆ ರಾಜ್ಯ ತರ. ನಮ್ಮ ಭೈರತಿ ಬಸವರಾಜ್ ಅಂದ್ರೆ ಒಳ್ಳೆ ಅಭಿಮಾನಿ. ಇಲ್ಲಿ ಯಾವತ್ತೂ ಇವತ್ತಲ್ಲ, ಯಾವತ್ತಿದ್ರು ಅವರೇ ಬರೋದು. ಎಲ್ಲಿಗೆ ಬರೋದು? ಒಳ್ಳೆ ಕೆಲಸ ಮಾಡಿಸೋರು. ಎಷ್ಟು ಸಲ ಬಂದಿಯಾರ ಇಲ್ಲಿಗೆ? ಎಷ್ಟೋ 100 ಸಲ ಬಂದಿದ್ದಾರೆ. ಯಾವ ದೇವಸ್ಥಾನ ನಡೆದ್ರೆ ಅವರೇ ಮಾಡಿಸ್ಬೇಕು. ಪ್ರತಿ ಒಂದು ಕಾರಣಕ್ಕೆ ಅವ್ರು ಬಂದೇ ಹೋಗ್ತಾರೆ. ಗಣಪನ ಕುಂದ್ರಿಸ್ಬೇಕಾದ್ರೆ ಅವ್ರು ಬಂದೇ ಹೋಗ್ತಾರೆ. ದೇವ್ರ ಕತೆ ಬಿಡಿ, ಮನುಷ್ಯರ ಕತೆ ಹೇಳಿ. ಮನುಷ್ಯರ ಕತೆ ಮನುಷ್ಯರಿಗೆ ಒಳ್ಳೆಯವ್ರೆ. ನಿಂದೇನೋ ಪ್ರಾಬ್ಲಮ್ ಇತ್ತು ಅಂತ ನೀವು ಕರೆ ಕಳಿಸಿದ್ರೆ ಅವ್ರು ಬಂದು ಹೋಗ್ತಾರೆ. ಸರ್ ಹಿಂಗಿದೆ ಅಂದರೆ ಬಂದೇ ಹೋಗ್ತಾರೆ. ಬಂದ್ಬಿಟ್ಟು ಎಲ್ಲ ಸಾಲ್ವ್ ಮಾಡ್ಕೊಂಡು ಹೋಗ್ತಾರೆ. ನಿಮ್ಮ ಹೆಸರು ಅವ್ರ ಹೆಸರು ಒಂದೇ ಅನ್ಬಿಟ್ಟು ಹಂಗೆ ಹೇಳ್ತಿದ್ರು ಹೆಂಗೆ? ಆ ಥರ ಏನಿಲ್ಲ. ಕೆಆರ್ಪುರಂ ಎಲ್ಲ ಏನು ಅವ್ಯವಸ್ಥೆ ಇಲ್ವಾ? ಏನಿಲ್ಲ. ಏನು ಪ್ರಾಬ್ಲಮ್ ಇಲ್ವಾ? ಏನು ಪ್ರಾಬ್ಲಮ್? ಪಕ್ಕ ಗ್ಯಾರಂಟಿ ನೋಡ್ಬೋದು. ಹಂಗಾರೆ 100 ಸತಿ ನೋಡಿರ್ಬೋದು. ಓಕೆ ಥ್ಯಾಂಕ್ ಯು. ನಮಸ್ಕಾರ. ತೆಲುಗುವಾ? ಹಿಂದಿ? ಓ ಬಿಡೋದಾಗೆ, ನಮ್ಗೆ ಆಗಲ್ಲ, ಹಿಂದಿ ಆಗಲ್ಲಪ್ಪೋ. ಆಯ್ತು ಬಿಡಿ ಸರ್, ಹೋಗ್ಲಿ. ಏನು ನಿಮ್ಮ ಹೆಸರು? ಇಲ್ಲ, ನಾವು ತೆಲುಗವರು. ಕನ್ನಡದಲ್ಲೇ ಅಷ್ಟು ಚೆನ್ನಾಗಿ ತೆಲುಗುವರು ಅಂತ ಹೇಳ್ತೀರಲ್ಲ? ನಿಜ, ತೆಲುಗು ಅಲ್ಲವೇ? ನಿಜವಾಗ್ಲೂ ಮಾತಾಡೋಕೆ ಆಗಲ್ಲ ಅಂದ್ಬಿಟ್ಟು ಹಂಗೆ ಕನ್ನಡನ ತೆಲುಗುಗೆ ಚೇಂಜ್ ಮಾಡ್ಬಿಟ್ರಿ ನೀವು. ಇಲ್ಲ, ನೀವು ಕೆಆರ್ಪುರಂ ಅವರಾ ಹೆಂಗೆ? ಇಲ್ಲ, ನಾವು ಆಂಧ್ರದವ್ರು. ಹೌದಾ? ಆಯ್ತು ಬಿಡಿ, ಹೋಗಿ. ಅಮ್ಮ ನಮಸ್ಕಾರ. ಏನು ನಿಮ್ಮ ಹೆಸರು? ನನ್ನ ಹೆಸರು ರೆಡ್ಡಿಸ್ ಬ್ರಹ್ಮ. ಹೌದಾ? ಏನು ನಂಗೆ ಅರ್ಥವೇ ಆಗ್ಲಿಲ್ಲಪ್ಪ ಹೆಸರು. ಆಂಧ್ರ ರೆಡ್ಡಮ್ಮ ಕೊಂಡಕೋಗಿ ಮಕ್ಕಳ. ಓ, ರೆಡ್ಡಮ್ಮ. ಕರ್ನಾಟಕದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? 23 ವರ್ಷ. ಹೌದಾ? ಹೋಟೆಲ್ ಇಲ್ಲೇ ಕೆಆರ್ಪುರಂ? ಹೆಂಗಿದೆ ಕೆಆರ್ಪುರಂ? ಚೆನ್ನಾಗಿದ್ಯಾ? ದೇವಸಾಂದ್ರ ಕೆಆರ್ಪುರ. ಹೆಂಗೆ ನಿಮ್ಮ MLA? సూపర్ ఎమ్మెల్యే. బాగున్నారా ఎమ్మెల్యే? చాలా బాగున్నారా? చాలా మంచి పనులు చేస్తా అన్నాడు మా ఎమ్మెల్యే. ಭೈರತಿ ಬಸವರಾಜು ಪರವಾಗಿಲ್ವಾ? ಒಳ್ಳೆಯವರಾ? ಮಗಂಬು ಸೇವಗು ಏನೇಳೆ
ಚಪ್ಪು ಚಪ್ಪು ಏನು ಮಾಡ್ತಾ ಇದ್ದಾರೆ? ಏನೂ ಮಾಡಿಲ್ಲ ಅವರು. ನಮ್ಮ ಕಷ್ಟ ರೋಡ್ ಮೇಲೆ ವ್ಯಾಪಾರ ಮಾಡ್ತಾ ಇದ್ದೀವಿ ಅಷ್ಟೇ. ನಾವು ದುಡಿದು ನಾವು ತಿನ್ಬೇಕು. ತಿನ್ಬೇಕು. ಅವ್ರೇನು ಮಾಡಿಲ್ಲ, ಏನು ಈ ಮಾಡಿಲ್ಲ. ಕಡೆ ಬಂದಿಲ್ಲ. ಈ ಕಡೆ ಬರೋದು ಇದೆಲ್ಲ ಗೃಹಲಕ್ಷ್ಮಿ ಎಲ್ಲ ಸಿಗ್ತದ್ಯಾ? ಗೃಹಲಕ್ಷ್ಮಿ ಇಲ್ಲ, ಯಾವುದು ಇಲ್ಲ. ದುಡ್ಡು 2,000 ರೂಪಾಯಿ ನಮ್ಗೆ ಯಾವುದು ಕೊಟ್ಟಿಲ್ಲ. ಅಪ್ಲೈ ಮಾಡಿದ್ರಾ? ಅಪ್ಲೈ ಮಾಡಿದ್ದೆ, 2 ತಿಂಗಳು ಬಂತು, 4 ತಿಂಗಳು 5 ತಿಂಗಳಿಗೆ ಬಂದಿಲ್ಲ. ಬಂದೇ ಇಲ್ಲ. ರೇಷನ್ ಕಾರ್ಡ್ ಇದೆಯಾ? ಇದೆ, ಕರ್ನಾಟಕದ, ಆಂಧ್ರದ? ಕರ್ನಾಟಕ. ಮತ್ತೆ ಅಕ್ಕಿ ಎಲ್ಲ ಚೆನ್ನಾಗಿ ಬರ್ತಿದ್ಯಾ? ಅಕ್ಕಿ ದುಡ್ಡೆಲ್ಲ ಬರ್ತಿದ್ಯಾ? ಬರ್ತಾ ಇದೆ ಅಕ್ಕ ದುಡ್ಡು. ಆ ಕಡೆ ಯಾಕೆ ನೋಡ್ತೀರಾ? ಅವ್ರೇ ನಿಮ್ಗೆ ಎದುರಿಸ್ತಿದಾರಾ? ಇಲ್ಲ. ಅವ್ರ ಹತ್ರನೂ ಹೋಯ್ತೀನಿ, ಆಯ್ತು ಆಯ್ತು ಅವ್ರ ತಕ್ಕ ಹೋಯ್ತೀನಿ. ಆಯ್ತು ಆಯ್ತು, ಹೋಗಿ ಮಾತಾಡ್ರಿ. ಆಯ್ತು, ಹೋಗಿ ಮಾತಾಡ್ರಿ. ಹೆಂಗಕ್ಕ ದ್ರಾಕ್ಷಿ ಕೆಜಿ? ಹೆಂಗೆ ದ್ರಾಕ್ಷಿ? ಚಿಕ್ಕಬಳ್ಳಾಪುರ ದ್ರಾಕ್ಷಿನಾ? ಚಿಕ್ಕಬಳ್ಳಾಪುರ ದ್ರಾಕ್ಷಿನಾ? ಹಾಂ, ಏನು ನಿಮ್ಮ ಹೆಸರು? ಉಮಾ. ಉಮಾ. ಓಟ್ ಇಲ್ಲ? ಇಲ್ಲೇ ಓಟ್. ಇಲ್ಲೇ ಎಷ್ಟು ಓಟ್ ತಿಂದಿದ್ದೀರಾ? ಇಲ್ಲ, ನಮ್ಮ ಮದುವೆಯಾಗಿ ಬಂದಿದ್ದೆ ಇಲ್ಲಿ ಕೇರ್ಪುರ. ಹೆಂಗೆ ಎಮ್ ಎಲ್ ಎ? ಏನೋ ಪರವಾಗಿಲ್ಲ. ಅಲ್ಲಿ ಚೆನ್ನಾಗಿಲ್ಲ ಅಂತ ಹೇಳ್ಕೊಟ್ಬಿಟ್ಟು ಚೆನ್ನಾಗಿಲ್ಲ, ಇಲ್ಲಿ ಏನೋ ಪರವಾಗಿಲ್ವನಾ? ನಾನು ಹೇಳ್ಕೊಟ್ಟಿಲ್ಲ. ಅವ್ರ ಮನ್ಸಿಗೆ ಬಂದಿದ್ದು ಅವ್ರು ಹೇಳ್ತಾರೆ ಅಷ್ಟೇ. ಯಾರ ಮನ್ಸಿಗೆ ಬಂದಿದ್ದು ಯಾರು ಹೇಳ್ತಾರೆ? ಅವ್ರವ್ರ ಮನ್ಸಿಗೆ ಬಂದಿದ್ದು. ನಿಮ್ಮ ಮನ್ಸಿಗೆ ಬಂದಿದ್ದು ಹೇಳಿ. ಈಗ ಹೆಂಗೆ ನಿಮ್ಮ ಎಮ್ ಎಲ್ ಎ? ಏನು ನಾವು ಕಷ್ಟಪಟ್ಟು ದುಡಿತಾ ಇದ್ದೀವಿ, ಅಷ್ಟೇ. ಎಲ್ಲ ಬಂದು ಅಭಿವೃದ್ಧಿ ಓಟೆಲ್ಲ ಹಾಕಿದ್ರಲ್ವಾ? ಹೌದು. ಏನು ನಿಮಗೆ ಅನ್ನಿಸ್ಲಿಲ್ವಾ? ಏನು ಅನ್ಸೋದು? 2,000 ರೂಪಾಯಿ ಎಲ್ಲ ಬರ್ತಿದ್ಯಾ? 2,000 ಬಂದಿಲ್ಲ. ಬಂದಿಲ್ವಾ? ಅಕ್ಕಿ ದುಡ್ಡು? ಅಕ್ಕಿ ದುಡ್ಡು ಬರ್ತಾ ಇದೆ. ಬಸ್ಸೆಲ್ಲ ಫ್ರೀ? ಬಸ್ಸಲ್ಲಿ ನಾವು ಒಂದು ಸಲನೂ ಹೋಗಲ್ಲ, ಇಲ್ಲೇ ಸರೋಗುತ್ತೆ ಎಲ್ಲ. ನಿಮ್ಗೆ ಯಾರು ಇಷ್ಟ ಮುಖ್ಯಮಂತ್ರಿ ಆಗ್ಬೇಕಿದೆ? ಸಿದ್ದರಾಮಯ್ಯನ ಯಾರು ಇಷ್ಟ ನಿಮಗೆ? ರಾಜಕೀಯ ಬಗ್ಗೆ ನಮ್ಮನ್ನು ಕೇಳಬೇಡ, ಯಾಕೋ ನಮ್ಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಅದಕ್ಕೆ. ಎಷ್ಟು ಡೈಲಿ ಎಷ್ಟು ವ್ಯಾಪಾರ ಮಾಡ್ತೀರಾ? ಏನೋ ಹಂಗೋ ಹಿಂಗೋ ಎಷ್ಟಾದರೆ ಅಷ್ಟು, ಲೆಕ್ಕ ಮಾಡೋಕ್ಕಾಗಲ್ಲ. ಲೆಕ್ಕ ಮಾಡೋಕ್ಕಾಗಲ್ಲ ಪಾಪಚ್ಚೆ, ಲೆಕ್ಕ ಗೊತ್ತೇ ಇಲ್ಲ ಮೇಡಮ್ ಅವರಿಗೆ. ಹಂಗೆ 20 ವರ್ಷದಿಂದ ವ್ಯಾಪಾರ ಮಾಡ್ತಾ ಇರಿ. ಅದು ಎಲ್ಲ ಖಾಲಿ ಆಗೋದ್ರೆ ಅಸಲು ಲಾಭ ಅಂತ ಗೊತ್ತಾಗುತ್ತೆ. ಒಂದೇ ಸಲ ಬಂಡವಾಳ ನಿಮಗೆ ಗೊತ್ತೇ ಆಗಿಲ್ಲ ಅಲ್ವಾ? ಗೊತ್ತಾಗಲ್ಲ, ಅದಕ್ಕೆ ಹೇಳ್ತಾ ಇರೋದು. ಮಾರ್ಕೆಟ್ ಎಲ್ಲ ಚೆನ್ನಾಗಿದೆ, ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಇಲ್ಲಿ? ಹಾಂ, ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ. ನಮ್ಮ ಬಟ್ಟೆಯಲ್ಲಿ ಹಾಕ್ಲಿಕ್ಕೆ ಯಾವುದೇ ಪರಿಸ್ಥಿತಿಯಲ್ಲಿ ಏನು ಪ್ರಾಬ್ಲಮ್ ಆಗಲಿ ಬಿಡುವುದಿಲ್ಲ. ಮಣ್ಣು ತೆರವುಗೊಳಿಸುವಂತಹ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಇದು ಗದ್ದೆ ಸಂಪೂರ್ಣವಾಗಿ ನಾಶ ಆಗಿದೆ.